ಮನೆಗೆ ಬಂದು ಯಾವಾಗ ಸೀರೆ ಬಿಚ್ತೀನೇನೋ ಅನ್ಸತ್ತಿತ್ತವ ಯವ. ಅದ್ರಾಗ ಎದ್ರಿಗೆ ಸೆರಗ್ ಮಾಡಿ ಬೇರೆ ಉಟ್ಟಿನಿ, ಹೇಳ್ಬಾರ್ದು ಪಜೀತಿ. ಅದಕ್ಕೆ ಬಂದ ತಕ್ಷಣಕ್ಕೆ ಮೊದಲು ಬೇರೆ ಸೀರೆ ಉಟ್ಕೊಂಡಿ. ಇಂಥ ಮೆತ್ತಗೆ ಸೀರೆ ಇದ್ರೆ ಎಷ್ಟೊತ್ತು ಬೇಕಾದಷ್ಟು ಮೈಮ್ಯಾಗ ಇಟ್ಕೋಬೋದು. ಲೇಸ್ ಟಾಸ್ ಅಂಥವು ಏನೂ ಇರಬಾರ್ದು ನೋಡಿ. ಹಂಗಾದ್ರೆ ಚಲೋ. ಹೆಣ್ಮಕ್ಳಿಗೆ ಲೇಸ್ ಇದ್ರೆ ಏನು ಚುಚ್ತಿರ್ತಾವೆ, ಕುಂತ್ರು ಚುಚ್ತಾವ, ನಿಂತರು ಚುಚ್ತಾವ. ಎಲ್ಲ ಆತಿಗೆ ನೋಡ್ಬೇಕು. ಬರ್ತೀನಂತ ಹೇಳಿದ್ದಾರೆ, ಏನು ಬರ್ತಾರೆ ಏನು ಮಾಡ್ತಾರೆ ಏನೇ ನೋಡೋಣ ತಡಿ. ನಾವು ಹೋಗ್ತೀವಿ ಆ ಕಡೆಗೆ. ಈಗ ಹಂಗಾದ ಆತ ಇಲ್ಲ, ಬೇರೆ ಸೀರೆ ಉಟ್ಕೋತೀನಿ ಅತ್ತೆ ಅನ್ನತ್ತಿದ್ದೆ. ಉಟ್ಕೊಳ್ಳಿ ಬಿಡು ಪಾಪ, ಮತ್ತೆ ಅದು ಬಾರ್ಡರ್ ಸೀರೆ ಉಟ್ಕೊಂಡು ಜೋಕಾಲಿ ಆಡೋಕೆ ಸರಿ ಹೋಗೋದಿಲ್ಲ, ಬೇರೆದು ಉಟ್ಕೋ ಹೋಗೋ ಅಂತ ಹೇಳಿದ್ನಿ. ಈಗ ಇದಕ್ಕೆ ಹೇಳಿ ಹೋಗೋದು ಪಜಿತೆ ಐತೆ ನೋಡಿ. ಈಗ ಹತ್ರ ಬಂದಿರಿ ಮತ್ತೆಲ್ಲ ಹೊಂಟಿರಿ ಅಂತೈತೆ. ಈಗ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಹೋಗ್ಬೇಕಲ್ಲ. ಮೀಟಿಂಗ್ ಐತಂತ ಹೇಳಿ ಪಾರಾಗ್ತೈತಡಿ. ಇಲ್ಲಿ ಹುಡುಗರು ಇರ್ತಾರೆ, ಮತ್ತು ಅವೇನು ಇಲ್ಲ ಇರೋದಿಲ್ಲ. ಇಲ್ಲಿ ಜೋಕಾಲಿ ಕಟ್ಟಿರೋದೈತೆ, ಆದ್ರೂ ಮತ್ತೆ ಅಲ್ಲಿ ಹೋಗೋಗಿ ಆಡತ್ತಾರ ನೋಡಿ. ಅದಕ್ಕೆ ನೋಡ್ಕೊಂತಾದ್ರೆ ಇರ್ಬೇಕಲ್ಲ, ನೀರು ಕುಡಿಯೋಕೆ ಅದಕ್ಕೆ ಇದಕ್ಕೆ ಬರ್ತಿರ್ತಾರೆ. ಮತ್ತು ಇವಾಗ ನಾವು ಇರೋದಿಲ್ಲ ಅಂತಂದ್ರೆ ಆ ಹುಡುಗರಿಗೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಮತ್ತು ಅಲ್ಲಿ ಸುಮ್ಮನೆ ನಾನು ಆಡ್ತೀನಿ ಅಂತಾರೆ. ಅದಕ್ಕೆ ಇಲ್ಲ, ಆಡೋದು ಬೇಡ, ಹೊಲದ ಕಡೆಗೆ ಹೋಗಿ ಆಡೋಣಂತ ಪ್ಲ್ಯಾನ್ ಮಾಡೀವಿ ನಾವು ಹೆಣ್ಮಕ್ಳೆಲ್ಲ. ಗಂಗಾ ಆತೆ ಹಾರೈತೆ ಬನ್ನಿರಿ, ಪಿನ್ನ ಹಚ್ಕೊಳತ್ತೀನಿ ರೀ. ಹೌದೇ? ಆದ್ರೆ ಜಲ್ದಿ ಬರವ, ಮತ್ತು ಹೊತ್ತಾಕೈತೆ ಹೋಗಿ ಮತ್ತೆ ಬರ್ಬೇಕಲ್ಲ. ಆಮ್ಯಾಗ ಬಂದ್ರೆ ಬಿಸಿಲಾಕೈತೆ, ಜಲ್ದಿ ಹೋಗಿ ಬರೋಣಂತೆ. ಬಾಟಲ್ನಾಗ ನೀರು ತುಂಬ್ಕೋಬೇಕು, ಏನು ಮಾಡೋಣ. ಮತ್ತೆ ಜೋಕಾಲಿ ಆಡಾಡ್ ಸುಸ್ತಾದ್ರೆ ನೀರು ಕುಡಿಯೋದು ಬೇಡ. ಇದ್ರೆ ಇರ್ತೈತೆ ಸರಿ. ಆ ಕಡೆ ಬಾಟ್ಲಿ ಯಾರು ಹಿಡ್ಕೊಂಡು ಹೋಗ್ತಾರ ಅಷ್ಟು ದೂರ ನಡ್ಕೊಂತ ಹೋಗೋದು. ಅಲ್ಲಿ ಚಂದ್ರವ್ರಿಗೆ ಬೋರ್ ಐತೆ, ಸುಶೀಲಾ ಅವ್ರದ್ದು, ಅಲ್ಲ ಕುಡಿದ್ರೆ ಆಕೈತೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನ್ರಿ. ನಾವು ಆರಾಮಿದ್ದೀವ್ರಪ್ಪ. ಮತ್ತು ರೀ ನಾಗರ ಪಂಚಮಿ ಹಬ್ಬ ಎಲ್ಲ ಜೋರಾಗಿ ಆತೀನ್ರಿ. ಜೋಕಾಲಿ ಎಲ್ಲ ಆಡಿದ್ರೆ ಇಲ್ರಿ. ನಾವಿವಾಗ ಹೆಣ್ಮಕ್ಳೆಲ್ಲ ಸೇರಿ, ಅಂದ್ರೆ ಎಲ್ಲರೂ ಅಲ್ಲ, ನಾವು ಕೊಲೋಸ್ ಇರೋರಷ್ಟೇ ಹಳ್ಳಿಗೆ ಹೇಳ್ತೀರೆಲ್ಲ ಸೇರಿ ಜೋಕಾಲಿ ಆಡೋಕೆ ಹೋಗತ್ತೀವ್ರಿ. ಮತ್ತು ಗಂಗಾ ಮನ್ಯಾಗ ಒಬ್ಳ ಇರ್ತಾಳಂತ, ಆಕೆಗೂ ಕರ್ಕೊಂಡು ಹೋಗತ್ತೀವ್ರಿ. ಹೋದ ವರ್ಷನೂ ಕರ್ಕೊಂಡು ಹೋಗಿದ್ದೀರಿ. ಬರೀ ನಮ್ಮ ಹಳ್ಳಿಗೆ ಗೆಳತಿಯರ ಜೋಕಾಲಿ ಹಬ್ಬದ ವಿಡಿಯೋನ ಮುಂದುವರ್ಸೋನು. ಅದಕ್ಕಿಂತ ಮೊದಲು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಕೊಡ್ರಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿನೂ ಲೈಕ್ ಕೊಡ್ರಿ ಅಂತ ಕೇಳ್ಕೊತೀನಿ ರೀ. ಯಾಕಂದ್ರೆ ನೀವು ಎಷ್ಟು ಲೈಕ್ ಮಾಡ್ತೀರಿ ಅಷ್ಟು ನಮಗೂ ಖುಷಿ ಆಗ್ತೈತ್ರಿ. ಇಷ್ಟು ಲೈಕ್ಸ್ ಬಂದಿದ್ದಾವಲ್ಲ, ನಾವು ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ಗಳನ್ನ ಕೊಡಬೇಕು ಅಂತ ನಮಗೂ ಅನ್ನಿಸ್ತೈತ್ರಿ. ಹಾಗಾಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಹೈ ಪಾಯಿಂಟ್ಸ್ ಕೊಡ್ರಿ ಅಂತ ಕೇಳ್ಕೊತೀನಿ ರೀ. ಆಯ್ತ್ರಪ್ಪ, ಭಾಳ ಮಾತಾಡೋದು ಬೇಡ, ಬರ್ರಿ ವಿಡಿಯೋನ ಮುಂದುವರ್ಸೋಣ. ಗಿರ್ಜಿ, ಏನ್ರಿ ಇದು ಒಂದು 20 ರೂಪಾಯಿ ಇದ್ರೆ ಕೊಡ್ಲೆ. ಅವಾಗಿಂದ ಮನ್ಯಾಗ ಕುಂತ್ ಬೇಸರ ಆಗತೈತೆ. ಒಂದ್ ಸ್ವಲ್ಪ ಸಿನಪ್ಪ ಅಂಗಡಿ ಹತ್ರ ಹೋಗಿ ಬರ್ತೀನಿ. ಹೋಗಿ ಬಜ್ಜಿ ಮತ್ತೆ ಚಾ ಕುಡಿದ್ ಬರ್ತೀನಿ. ಕೊಡ್ಲೆ ಇದ್ರ? ನನ್ನ ಹತ್ರ ಎಲ್ಲಿದಾವ್ರಿ 20 ರೂಪಾಯಿ? ಮತ್ತೆ ನೋಟ್ ಐತದ ಮುರಿದ್ರ ಮತ್ತೆ ಇರೋದಿಲ್ಲ ಕೈಯಾಗ. ಹಿಂಗ್ ಮಾಡಿ ಬಳಸ್ಕೊಂಡ ಬಿಡ್ತೀವಿ. ಅದಕ್ಕೆ ಇರ್ಲಿ, ಅದ 500 ರೂಪಾಯಿ ಅದಕ್ಕಾದ್ರೆ ಬರ್ತೈತೆ ಅಂತ ಇಟ್ಟಿನಿ ನಾನು. ಮತ್ತೆ ನಿನ್ನೆಯಿಂದ ಎಲ್ಲೆಡಕ್ಕೆ ತರಕ್ ನಿಮ್ಮ ಹತ್ರನೇ ಕೇಳೋಣ ಅಂತ ಅನ್ಕೊಂಡಿ. ಮತ್ ಬಿಡು ಪಾಪ ಐತ ಇಲ್ಲ ಅಂತ ಸುಮ್ಮನದ್ನಿ. ಈಗ ಎಲ್ಲಿ ಅಂಗಡಿ ಹತ್ರಕ್ಕೆ ಹೋಗ್ತೀರಿ? ಇರ್ರಿ, ಮನ್ಯಾಗ ಏನ್ ಮಾಡ್ತೀರಿ? ಹಬ್ಬ ದಿನ ಮನ್ಯಾಗ ಇರಕ್ ಆಗೋದಿಲ್ಲ ನಿಮ್ಗೆ? ಇಷ್ಟೊತ್ ಮನ್ಯಾಗ ಇದ್ದಿದ್ದಿಲ್ಲ, ನೀವು ಹುತ್ತಕ್ ಹಾಲ್ ಹಾಕಿ ಬರೋ ಮಟ ಕುಂತ್ ಬೇಸರ ಆಗತೈತೆ. ಹಂಗ ಅಡ್ಡಾಡ್ಕೊಂಡ್ ಬರ್ತೀನಿ. ಕೊಡು 20 ರೂಪಾಯಿ ಅಷ್ಟ ಬಳಸ್ಕೊಂಡು ಉಳ್ದಿರೋ ಮ್ಯಾಲ್ ಚೇಂಜ್ ಏನೇನ್ ತಗೊಳಿಲ್ಲ ನೀನು. 1 ರೂಪಾಯಿನೂ ಮುಟ್ಟಲ್ಲ ನಾನು. ಕೊಡ್ಲಿ, ಯಾಕೋ ಏನೋ ಬೇಸರ ಆಗತೈತಿ. ಚಾ ಕುಡ್ದು ಬರ್ತೀನಿ. ಅವಾಗಿಂದ ಏನ್ ಹೇಳತ್ತೀನಿ ನಿಮ್ಗೆ? 500 ರೂಪಾಯಿ ಮುರಿದ್ರ ಮತ್ತೆ ಇರೋದಿಲ್ಲ ನನ್ನ ಹತ್ರಕ್ಕೆ. ನೀವಲ್ಲ, ನಾನ ಬಳಸ್ಕೊಂಡ್ಬಿಡ್ತೀನಿ ಅದು ಇದು ಅಂತ. ಅದಕ್ಕೆ ಬೇಡ, ಬರ್ರಿ ಚಾ ಮಾಡ್ಕೊಡ್ತೀನಿ ನಾನು. ಇಲ್ಲಾಂದ್ರೆ ಚಾ ಒಂದ್ ಇದ್ರಾಗ ಹಾಕೊಡ್ತೀನಿ, ಅಲ್ಲ ಹೋಗಿ ಕುಡಿ ಬರ್ರಿ. ಎಷ್ಟಾದ್ರೆ ಇದು ಇದಿಲ್ಲ, ಒಂದು ಗಂಡನಿಗೆ 20 ರೂಪಾಯಿ ಕೊಡಕ್ ಆಗೋದಿಲ್ಲ ನಿನಗೆ? ರಾಜು ಕೊಟ್ಟಿರೋ ಅಷ್ಟು ನಿನ್ನ ಹತ್ರಕ ಇದಾವ. ಅದ್ರಾಗ ಏನು ಒಂದು 100 ರೂಪಾಯಿ 200 ರೂಪಾಯಿ ನಾನೇನ್ ದಿನಾ ಕೇಳ್ತೀನಿ. ಒಟ್ಟ ಏನತ್ರ ಅಂದ್ರೆ ಅಲ್ಲಿಗೆ ಬರೋದು. ರಾಜು ಕೊಟ್ಟಿರೋ ದುಡ್ಡು ನಿನ್ನ ಹತ್ರಕ್ಕೆ ಇದಾವ, ನಿನ್ನ ಹತ್ರಕ್ಕೆ ಇದಾವ. ನನ್ನ ಹತ್ರ ಬೇಡ, ನೀವು ಇಟ್ಕೊಂಡ್ಬಿಡ್ರಿ. ಹೇಳ್ತೀನಿ, ಸಣ್ಣ ಪುಟ್ಟ ಬಳಸಿ ಎಲ್ಲ ಖಾಲಿ ಮಾಡಿದ್ರೆ ಖಾರದ ಪುಡಿ ಖಾಲಿ ಆಗಕ್ ಬಂದೈತೆ. ಮೆಣಸಿನ್ಕಾಯಿ ತರಬೇಕು, ಎಣ್ಣೆ ಡಬ್ಬಿ ತರಬೇಕು. ಇವಾಗೇನು ಬಿಡ್ರಿ, ಇವಾಗ ಸ್ವಲ್ಪ ತಗೊಂಡ್ ಬಂದೀವಿ ಹಬ್ಬಕ್ಕೆ. ಮತ್ತೆ ಖಾಲಿ ಆದ್ರೆ ತರಾಕ್ ಬೇಕಲ್ರಿ. ಅದ್ರಾಗಿಂದ ನಾನು ಕುಟು ಮಾಡತ್ತೀನಿ. ಮತ್ತೆ ಆಕಳ ತರಾಕು ಅದ್ರಾಗ ಮತ್ತೆ ಬೇಕಂತಂದ್ರೆ ಒಂದ್ 20,000 ಆಮೇಲೆ ಮತ್ತೆ ಹಾಕ್ತೀನಿ ಅಂತ ಹೇಳಿದಾನೆ ಮಾವ. ಈಗ ತಗೊಳ್ರಿ. ಗಂಗಾ, ಎದಕ್ಕೆ ಇವು? ಬ್ಯಾಡ್ ಬಿಡವ, ನನ್ನ ಹತ್ರಕ್ಕೆ ಇದಾವೆ. ಯಾಕೆ ಕೊಡಾತಿಲ್ಲ ಅಂದ್ರೆ ಈಗ ಹೋದ್ರೆ ಜಲ್ದಿ ಬರೋದಿಲ್ಲ. ಮತ್ತೆ ಇಲ್ಲಿ ಹುಡುಗರು ನೋಡ್ಕೊಂಡು ಮನ್ಯಾಗ ಇರೋದು ಬೇಡ, ನಾವು ಜೋಕಾಲಿ ಆಡಕ್ಕೆ ಹೋಗ್ಬೇಕಲ್ಲ. ಇರ್ಲಿ ತಗೊಳ್ರಿ ಅತ್ತೆ, ಪಾಪ ಕೊಡ್ರಿ. ಅವಾಗಿಂದ ಕೇಳತ್ತಾರ 20 ರೂಪಾಯಿ. ಇದಾ ತಗೊಳ್ರಿ ನನ್ನ ಹತ್ರಕ್ಕೆ. ಜೋಕಾಲಿ ಆಡಕ್ಕೆ ನೀವು ಹೋಗ್ರಿ, ಹುಡುಗರು ನೋಡ್ಕೊಂಡು ನಾನು ಮನ್ಯಾಗ ಇರ್ತೀನಿ ರೀ. ಅವ್ರಿಗೂ ಮತ್ತೆ ಅವಾಗಿಂದ ಮನ್ಯಾಗ ಇದಾರಲ್ರಿ, ಇದ್ದಿದ್ದು ಬೇಸರ ಹಾಕುತ್ತಿರ್ಬೇಕು. ಹಿಂಗಿದ್ರೆ ಹೊಲಕ್ಕೆ ಹೋಗ್ತಿರ್ತಾರೆ. ಮತ್ತೆ ಹಬ್ಬದ ದಿನ ಆದ್ರೂ ಪಾಪ ಹೋಗ್ಲಿ ತಗೊಳ್ರಿ. ಬ್ಯಾಡ ಗಪ್ಪಿರವ, ನೀನು ಒಬ್ಬಳ ಮನ್ಯಾಗ ಎಲ್ಲಿರ್ತಿ? ಹುಡುಗರೇನು ಮನ್ಯಾಗ ಇರ್ತಾರ ಅನ್ಕೊಂಡಿ? ಬರೀ ಅಲ್ಲ ಹೋಗತ್ತಾರ ಅವ್ರು ಜೋಕಾಲಿ ಆಡಕ್ಕೆ ಲಕ್ಷ್ಮಿ ಮನೆತಾಗ. ಬೇಡ ಹೋಗೋಂತಡಿ. ಏನಾದ್ರೂ ಒಂದು ಹೇಳಿ ಜಲ್ದಿ ಬರಾಕ್ ಹೇಳೋಣ. ಆತೆ, ಇದು ತಗೊಳ್ರಿ. ಕೊಡಿಲ್ಲಿ. ಇದು ತಗೊಳ್ರಿ. ತಗೊಂಡು ಜಲ್ದಿ ಚಾಗಿ ಕುಡ್ದು ಜಲ್ದಿ ಬರ್ರಿ ಮನೆತಾಗ. ಹುಡುಗರು ಇರ್ತಾರ, ಮತ್ ನಾವು ಮನ್ಯಾಗ ಇರೋದಿಲ್ಲ. ಯಾಕೆ ಎಲ್ಲಿಗೆ ಹೋಗ್ತೀರಿ? ಅದು ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ರಿ, ಎಲ್ಲಾ ಹೆಣ್ಮಕ್ಳು ಮನ್ಯಾಗ ಇರ್ತಾರ. ಎಲ್ರು ಒಂದ್ ಕಡೆಗೆ ಸೇರಿ ಏನೋ ಮೀಟಿಂಗ್ ಮಾಡೋಣ ಅನ್ನತಾರ. ಅದೇ ಎದ್ರ ಸಂಬಂಧ ಏನ್ ಗೊತ್ತಿಲ್ಲ ನನ್ಗೂನು.
ಗಂಗಾಗೂ ಕರ್ಕೊಂಡ್ ಬಾ ಗಿರಿಜಾಕ ಅಂತ ಹೇಳಿದಾರ. ಅದಕ್ಕೆ ಆಕೆಗೂ ಕರ್ಕೊಂಡು ಹೋಗ್ತೀನಿ, ಮನ್ಯಾಗ ಒಬ್ಳೆ ಇರ್ತಾಳೆ ಇಲ್ಲಿ. ನೀವು ಜಲ್ದಿ ಹೋಗಿ ಚಾ ಕುಡ್ದು ಬರ್ರಿ. ಮತ್ತೆ ಹುಡುಗರೇನು ಇಲ್ಲಿ ಇರತ್ತಿಲ್ಲ, ಆದ್ರೂ ಹೋಗೋದು ಬರೋದು ಮಾಡ್ತಾರೆ. ಮತ್ತೆ ಇಲ್ಲಿ ಮನೆತಾಗ ಇರ್ರಿ ಅಂತ ಇವತ್ತು ಹಬ್ಬ ದಿನ. ಮತ್ತೆ ಇನ್ನೇನು ಬಾಗ್ಲಾಕೊಂಡು ಹೋಗೋದು, ಜಲ್ದಿ ಬರ್ರಿ. ಹೌದೇನು? ಆತ ತಗೋ, ಬರ್ತೀನಿ. ಎಲ್ಲಿ ಮಾಡ್ತೀರಿ ಅದ್ ಮೀಟಿಂಗ್? ನೀವೆಲ್ಲಿ ಬರ್ತೀರಿ? ಅಲ್ಲಲ್ಲೇ ಮನೆ ಹತ್ರಕ್ ಬರ್ತೀನಿ, ನೀವೆಲ್ಲಿ ಮೀಟಿಂಗ್ ಮಾಡ್ತೀರಿ ಅಂತ ಕೇಳಿದ್ನಿ ನಾನು. ಹೌದೇನು? ಎಲ್ಲಿ ಮೀಟಿಂಗ್ ಮಾಡ್ತೀರಿ ಬರ್ತೀನಿ ಅಂದಂಗ ಆತ. ಅದಕ್ಕೆ ಅನ್ನಿ ಏನೋ ಗೊತ್ತಿಲ್ರಿ, ಅದೇ ಯಾವ ಫಿಲಿಮ್ಸ್ ನೋಡಿದಾರೆ ಏನು ಗೊತ್ತಿಲ್ಲ ನಮ್ಗೂನು. ಬಂದಾಗ ಹೇಳ್ತೀನಿ ತಗೊಳ್ರಿ ಎಲ್ಲಿ ಮಾಡಿದ್ರೆ ಏನಂತೆ. ಆತಾತ, ಜಲ್ದಿ ಹೋಗಿ ಬರ್ರಿ, ಹೋಗ್ರಿ. ನಾನು ತಲೆ ಬಚ್ಕೊಂಡು ಇರ್ಲಿ ಬಿಡಕ, ಮುಂಜಾನೆ ಬಚ್ಕೊಂಡಿರೋದು ಹಂಗ ಐತೆ. ಗಂಗಾ, ನೀನ್ ರೆಡಿ ಅದೇನೋ? ನಂದು ಆತ್ರಿ ಆಯ್ತು. ಹೇಳ್ಬೇಕಿಲ್ಲ ರೀ ಜೋಕಾಲಿ ಆಡಕ್ ಹೋಗತ್ತೀವಂತೆ. ಬ್ಯಾಡ್ಗಪ್ಪಿರವ, ಹಂಗಂದ್ರ ಮತ್ತೆ ಇರೋದೇ ಇಲ್ಲ. ನೀವು ಹೋಗಿದ್ರೆ ಮತ್ತೆ ನಾನು ಅಲ್ಲ ಕುಂದಿರ್ತೀನಿ ಅಂತೈತೆ. ಅದೇ ಮೀಟಿಂಗ್ ಅಂತ ಹೇಳೋದ್ರೆ ಇಲ್ಲ, ಮನೆತಾಗ ಬಂದು ಇರ್ತೈತೆ ಒಂದು ಸ್ವಲ್ಪ ಹೊತ್ತು. ಮತ್ತೆ ಬೇಗ ಹಾಕೋದು ಬ್ಯಾಡ ಅಂತ ನಾನು. ಮನೆತಾಗ ಯಾರಾದ್ರೂ ಒಬ್ರು ಇರ್ಬೇಕು ಹಬ್ಬ ದಿನ. ಬಾಗ್ಲಾಕೊಂಡು ಹೋಗೋದು ಬ್ಯಾಡ. ಬಂದಾಗ ಹೇಳಂತವ, ಮೀಟಿಂಗ್ ಮಾಡ್ಕೊಂತಾನ ಅಲ್ಲಿ ಜೋಕಾಲಿ ಆಡಕ್ ಹೋಗೋಣಂದ್ರು. ಅದಕ್ಕೆ ಅಲ್ಲಿ ಹೋಗಿ ಜೋಕಾಲಿ ಆಡಕ್ ಹೋಗಿ ಬಂದ್ವಿ ಅಂತ ಹೇಳಿದ್ರೆ ಆಕೇತಲ್ಲ. ಆದ್ರೂ ರೀ ಪಾಪ ಮಾವಂಗ್ ಸುಳ್ಳು ಹೇಳಿ ಹೋಗೋದಲ್ರಿ, ಅದಕ್ಕೆ ಹೇಳೋದ್ರ ಆಗ್ತಿತ್ತಂತ ಹೇಳಿದ್ನಿ ರೀ. ಇರ್ಲಿ ತಗೋ, ನಡೀತೈತೆ, ಅದೇನು ಅನ್ಕೊಳ್ಳೋದಿಲ್ಲ. ಜಲ್ದಿ ಬರ್ಲಿ ಅಂತ ಹಂಗೆ ಹೇಳಿದ್ನಿ ನಾನು. ಮತ್ತೆ ಜೋಕಾಲಿ ಆಡಕ್ ಹೋಗ್ತೀವಿ ಬಾ ಅಂತಂದ್ರೆ ಬರ್ತಿದ್ದಿಲ್ಲ ನಿಮ್ಮ ಮಾವ. ಮತ್ತೆ ಹಿಂಗ್ ಮೀಟಿಂಗ್ ಅಂತಂದ್ರೆ ಒಂದ್ ಸ್ವಲ್ಪ ಜಲ್ದಿ ಗಟ ಚಾ ಕುಡಿದು ಬರ್ತೈತೆ. ಆತಾಯ್ತು, ಹೋಗೋನೀಗ ಬಾ ಅಂತ ಹೇಳಿನಿ. ಈತಲ್ ಕಡೆ ಬಾಗ್ಲದು ಹಾಕೊಂಡ್ ಬಂದಿ? ಹಾಕೊಂಡ್ ಬಂದಿದ್ದೀನಿ ರೀ ಅತ್ತೆ. ಬಂದ್ರೇನವ? ಬರ್ರಿ. ಹಗ್ಗ ಮತ್ತಲ್ಲ ಹೊಲ್ದ ಹತ್ರ ಕೈತೆ ಅಲ್ಲ ತಗೊಳ್ಳೋಣಂತಂದು ಮನ್ಯಾಗಿತ್ತು. ಮನ್ಯಾಗಿತ್ತಕ ಅಲ್ಲಿ ಕೀಲಿ ಎಲ್ಲ ಐತೆ ಏನೋ ಅದು ಕೊಟ್ಟೆಯಾಗಿಂದ, ಅದಕ್ಕೆ ತಗೊಂಡ್ ಬನ್ನಿ. ಇಲ್ಲ ಇತ್ತು, ಎರಡಿದ್ದು ಹೇಳು. ಒಂದು ಹುಡುಗರಿಗೆ ಕಟ್ಕೊಟ್ಟಿದ್ದಾರೆ, ನಾನೊಂದು ತಗೊಂಡ್ ಬನ್ನಿ. ಆತಕ ಹೋಗೋಣ, ಲೇಟ್ ಮಾಡೋದು ಬೇಡ, ಬರ್ರಿ. ಮತ್ತೆ ಅಲ್ಲಿ ಹೋಗಿ ಕಟ್ಟಿ ಆಡ್ ಬರೋ ಅಷ್ಟಿತ್ತಂದ್ರೆ ಮತ್ತೆ ಲೇಟ್ ಆಕೈತೆ. ಹೌದೇನು? ಇನ್ ತಡ ಮಾಡೋದು ಬೇಡ, ಬರವ ಹೋಗೋಣ. ಮತ್ತೆ ಅಲ್ಲಿ ಹೋಗಿ ಹಗ್ಗ ಇಲ್ಲ ಅಂದಿದ್ರೆ ಹೋಗಿ ಆಲದ ಮರವು ಬಳ್ಳಿ ನೇತ್ ಬೀಳೋದಿಲ್ಲ, ಅವಕ್ಕೆ ನೇತ್ ಬಿದ್ದು ಜೋಕಾಲಿ ಆಡ್ ಬರೋದಾಕಿತ್ತು. ಆತಾತ, ಬರ್ರಿ. ಸೀರೆ ಬಿಟ್ಕೊಂಡು ಮತ್ತೆ ಅದು ಹಾಕೊಂಡ್ ಬಂದಿ, ಚೂಡಿದಾರ ಹಾಕೋಬೇಕಿಲ್ಲ ಯಾವ್ದಾದ್ರ ಹಬ್ಬ ದಿನ ಸೀರೆ? ಯಾರಿಗಕ್ಕ? ನಂಗೆ ಹೇಳತ್ತಿ? ನಾವ ನಿಂಗ ಹೇಳತ್ತೀನಿ. ನಾವ್ ಯಾರು ಚೂಡಿದಾರ ಹಾಕೊಂಡಿವಿ? ಹಬ್ಬದ ದಿನ ಚಂದಾಗಿ ಸೀರೆ ಉಟ್ಕೊಳ್ಳೋದ್ ಬಿಟ್ಟು ಆತ ತಗೋ, ಚೂಡಿದಾರ ನಿನ್ ಬಿಡಲ್ಲ ಅಂತೈತಿ, ನೀನ್ ಚೂಡಿದಾರ ಬಿಡಲ್ಲ ಅಂತೀಯ. ಹೋಗೋಣ್ರಿ, ಬರ್ರಿ. ರೆಡಿ. ಆತೀರ, ಹೋಗೋಣ. ಹಾಯ್ ರೀ ಫ್ರೆಂಡ್ಸ್, ಇವಾಗ ಜೋಕಾಲಿ ಆಡಕ್ ಹೋಗತ್ತೀವ್ರಿ. ಏನಂತಂದ್ರೆ ಇವಾಗ ಅಲ್ಲಿ ಹೋದ್ರ ಗಂಗಾದ ಬಳೆ, ಸರ ಮತ್ತೆ ಟಿಕ್ಲಿ, ತಾಳಿ ಇವ್ಯಾವುದು ಇರೋದಿಲ್ರಿ. ಯಾಕಂದ್ರೆ ಅಲ್ಲಿ ಮತ್ತೆ ಕಷ್ಟ ಆಗ್ತೈತ್ರಿ ನನ್ಗೆ ಅದೆಲ್ಲ ಮತ್ತೆ ಮೂವ್ಮೆಂಟ್ ಮಾಡೋದಕ್ಕೆ. ಇದ ಕಷ್ಟ ರೀ. ಡೈಲಿ ವಿಡಿಯೋಸ್ ಒಳಗೆ ಈ ಥರ ಯಾರು ತಾಳಿ ಬಳೆ ಏನು ಹಾಕೋದಿಲ್ರಿ. ನಾನು ಅದು ರೂಢಿ ಮಾಡಿಬಿಟ್ಟಿದ್ದೀನಿ. ನನಗೂ ಅದು ಹಾಕಿದ್ರೆ ಗಂಗಾ ಚಂದ ಕಂತಾಳಂತ ನಾನು ಆ್ಯಡ್ ಮಾಡ್ತೀನಿ ರೀ, ಅಷ್ಟೇ. ಆಯ್ತ್ರಿ ಅಪ್ಪ, ಇದ್ದ ಹೇಳ್ಬೇಕಿತ್ತು. ಹೋಗಣ್ರಿ, ಬರ್ರಿ. ಅರೆ, ಗಿರಿಜಂದು ಅಕ್ಕ, ಸರೋಜಂದು ಅಕ್ಕ, ಸುಶೀಲಂದು ಅಕ್ಕ ಅಲ್ಲ? ಹೌದು. ಎಲ್ಲಿಗೆ ಹೋಗತ್ತಾರ ಇವ್ರು? ಗಿರಿಜಂದು ಅಕ್ಕ? ಯಾರು ಗಿರಿಜಂದು ಅಕ್ಕ ಅಂದಂಗಾತವ? ಗ್ಯಾರಂಟಿ ಫಾತಿನೇ ಇರ್ಬೇಕಿದ್ದೆ. ಅರೆ, ಕ್ಯಾ ಗಿರಿಜಂದು ಅಕ್ಕ ನೀನು? ಕೂಗಾತೀನಿ ಮತ್ತು ಹೋಗತ್ತೀರಿ. ಇವತ್ತು ಹಬ್ಬಾಗೆ ಐತೆ, ಉಂಡಿಗೆ ಏನೇನು ಕೊಟ್ಟಿಲ್ಲ ನನಗೆ ನೀನು. ಒಂದ ಸತಿ ಕೂಗಿದಿ ತಗೋ, ಏನ್ ಕೂಗಾತೀನಿ ಅನ್ನತಿ. ನಿನಗೆ ಹುಂಡಿಗೆ ಸಾಯಂಕಾಲಕ್ಕೆ ಬಂದ್ಗೆ ಕೊಡ್ತೀನಿ ನಾನು. ಯಾಕಂದ್ರೆ ಈಗ ಮತ್ತೆ ಹಗಲೆಲ್ಲ ಬಿಸಿ ಇರ್ತೀವಿ ನಾವು. ಸಾಯಂಕಾಲ ಬರೋಣ ಅನ್ಕೊಂಡಿ ನಾನು. ಎಲ್ಲೋಗತಿ? ಹೌದೇನು? ಆತಕ್ಕ ಸಂಜೆಗೆ ಮುಂದೆ ತಂದು ಕೊಡು. ಯಾಕೋ ಗೊತ್ತಿಲ್ಲ, ನೀನು ಪಂಚಮಿಗೆ ಮಾಡಿರೋದು ಉಂಡಿಗೆ ತಿನ್ನಾಕ ಭಾಳ ಇಷ್ಟ ನನಗೆ. ಅದಕ್ಕೆ ಕೇಳಿದ್ನಿ, ಏನ್ ಬೇಸರ ಆಗ್ಬೇಡ. ನಾನು ಹಿಂಗ ಅಡ್ಡಾಡ್ಕೊಂತ ಹೋಗ್ತಿದ್ನಕ್ಕ, ನೀವಿಬ್ರು ಕನ್ಸಿದ್ರಿ. ಇವ್ರೇನು ಎಲ್ಲಿ ಹೋಗತ್ತಾರಂತ ನೋಡಿದ್ನಿ. ಹಿಂದ್ಗಡೆಯಿಂದ ಸರೋಜಕ್ಕ, ಸುಶೀಲಂದು ಅಕ್ಕ, ಗಿರಿಜಂದು ಅಕ್ಕ ಗುರುತು ಸಿಕ್ತು ನನಗೆ. ಅದಕ್ಕೆ ಗಿರಿಜಂದು ಅಕ್ಕ ಅಂತ ಹೋಗಿದ್ನಿ ನಿನಗೆ. ನೀವೆಲ್ಲ ಹೋಗತ್ತೀರಕ್ಕ? ಅದು ಹಗ್ಗ ಇಟ್ಕೊಂಡೆ. ಯಾಕಕ್ಕ? ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಐತೆ? ಇವಳೇನ್ ನಾವು ಹಗ್ಗ ಹಿಡ್ಕೊಂಡು ಹುರುಲ್ ಹಾಕೊಳಕ್ ಹೊಂಟಿವಂತ ಅನ್ಕೊಂಡಾಳ ಏನ? ಲೇ ಪಾಟಿ, ಇವತ್ತು ಹಬ್ಬ ಐತ್ ನಮ್ದು. ಅದು ಜೋಕಾಲಿ ಹಬ್ಬ, ಹೆಣ್ಮಕ್ಳ ಹಬ್ಬ ಇವತ್ತು. ಅದಕ್ಕೆ ಹಗ್ಗ ಹಿಡ್ಕೊಂಡು ಅಲ್ಲಿ ಹೊಲ್ದ ಹತ್ರಕ್ಕೆ ಜೋಕಾಲಿ ಕಟ್ಟಿ ಜೋಕಾಲಿ ಆಡಕ್ ಹೋಗತ್ತೀವಿ ನಾವು. ನೀನು ಹೋಗೋಣ. ಅರೆ ಬಾಪ್ರೆ, ಅದಕ್ಕೆ ಹೋಗತ್ತೀರಿ ನೀವು? ನಾನು ಏನ್ ಮಾಡೋಣಕ್ಕ, ನಮ್ದು ಕೆಮ್ಮರ್ದಿಗೆ ಈಗ ಬರ್ತೀನಂತ ಹೇಳಿ ಹೋಗಿದ್ದಾರೆ. ಬರ್ತಾರ ಏನೋ ಗೊತ್ತಿಲ್ಲ. ಬಂದ್ರು ಎಷ್ಟು ತಾಸ ಆಗ್ತೈತಕ್ಕ? ಹೇಳಕ್ ಆಗೋದಿಲ್ಲ ಪತಿ. ಇವತ್ತ ಬರ್ತೀವಿ ಏನಂತ ಗ್ಯಾರಂಟಿ ಇಲ್ಲ. ಒಂದ್ 2-3 ದಿನ ಬಿಟ್ಟು ಬರ್ಬೋದು ಊರಿಗೆ ವಾಪಸ್. ಅರೆ, ಕ್ಯಾ ಗಿರಿಜಂದು ಅಕ್ಕ ತೂಬಿ ಕಿಂಡಲ್ಗೆ ಮಾಡಾತೀನಿ ನನಗೆ. ಒಂದು ತಾಸಿಗೆ ಅಂದ್ರೆ ನಾನು ಬಂದಿಗೆ ಆಡ್ ಬರ್ತಿದ್ನಿ. ಮತ್ ನೀನ್ ಕೇಳೋದ್ ನೋಡಿ, ಎಷ್ಟ್ ತಾಸ ಆಕೇತಂದ್ರ ಅಲ್ಲಿ ಹೋದ್ಮ್ಯಾಗ ಆಟ ಆಡಕ್ ಚಾಲೂ ಮಾಡಿದ್ರೆ ಎಷ್ಟ್ ತಾಸ ಆಕೇತಿ ಏನಂತ ಹೇಳಕ್ ಬರ್ತೈತೆ. 1 ತಾಸ ಆಡಿ ಬರುವಂತೆ ಬಾ. ಹೆಂಗೋ ನಿನ್ ವಿಡಿಯೋದೊಳಗ್ ಬಂದಿಲ್ಲ ಅಂತ ಭಾಳ ಜನ ನಿನ್ ಫ್ಯಾನ್ ಕೇಳತ್ತಿದ್ರು. ಅದಕ್ಕೆ ನಿನ್ಗೂ ಕರ್ಕೊಳತೀವಿ, ಬಾ ಹೋಗೋಣ.
ಹೌದೇನು? ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿದೆ ಅಕ್ಕ, ನನ್ನ ಹವಾಗೆ ಎಲ್ಲ ಕಡೆಗೆ ಐತೆ. ನೀನ್ ಬಿಡ್ಲೇ ಪತಿ, ನೀನೇನ್ ಕಡಿಮೆ ಅನ್ಕೊಂಡಿ? ನಮ್ದೆಲ್ಲ ಹಂಗಲ್ಲವ, ಮನ್ಯಾಗ ಫ್ಯಾನ್ ಹಾಕಿದ್ರೆ ಅಷ್ಟ ಹವಾ ಬರ್ತೈತೆ, ನಿನಗೆ ಎಲ್ಲ ಕಡೆಗೂ ಹವಾ ಐತೆ. ಆಯ್ತಾಯ್ತು, ಹೋಗೋಣ್ರಿ. ಜಾಗ ಅಕ್ಕ, ಇದ್ರಾಗ ಬಿ ಕಿಂಡಲ್ಗೆ ಮಾಡ್ತೀನಿ ನೀನು. ಆತತ್ ನಡ್ರಿ, ಹೋಗೋಣ. ನೋಡವ, ಸಂಜೆ ಮುಂದೆ ಬಸ್ ಹೊಟ್ಟು ಅದ್ರಾಗಿಂದ ಹೋಗಿದ್ದಿದ್ರ ಹೋಗಿ ಮುಟ್ತಿದ್ನಿ ಇಷ್ಟೋ ಮಟ. ಏನೇನ್ ಮಾಡತ್ತಾರ ಏನು ನೋಡ, ಅತ್ತೆಯವ್ರ ಹಬ್ಬದಾಗೂ ಅಲ್ಲ ಇದಾರಂತ ಅನ್ನೋದಿಲ್ಲ. ಏನ ತಗೋಬೇಕಿದ್ರ ಮಗಳ ಮನ್ಯಾಗ ಹಬ್ಬ ಮಾಡಿ ಬರ್ತೈತಂತ ಅನ್ಕೋತಾರೆ. ನೀನ ಅದ ಅನ್ಕೊಳ್ಳೋದೆ. ಏನಾಗ್ತೈತೆ, ವರ್ಷ ವರ್ಷ ಅಲ್ಲ ಮಾಡೋದಿಲ್ಲ. ಈ ವರ್ಷ ಒಂದ್ ಇಲ್ಲಿದ್ದಿ, ನಾನ್ ಬಿಡು ಮತ್ತೆ ಒಂದಿನ ಇದ್ರ ಹಬ್ಬನ ಬಂತಂತ ಇಟ್ಕೊಂಡಿ, ನಿನಗಿಲ್ಲ ಅಂದ್ರೆ ಕಳಿಸ್ತಿದ್ದಿಲ್ಲ. ಹಂಗಂತಲ್ಲವ, ಮನ್ಯಾಗ ಹಬ್ಬದ ದಿನ ಹಿರಿಯರ್ ಇರ್ಬೇಕಂತ ನಾನೇ. ನಾಳೆ ನಸಕ್ನಾಗ ಎಷ್ಟು ಗಂಟೆಗೆ ಐತವ ಅದು ಬಸ್? ಹೋಗ್ಕಿನೇನೆ ನೋಡೋಣ, ಇನ್ನೊಂದು 15 ದಿನ ಬಿಟ್ಟಂಗೆ ಬರ್ತೀನಿ. ಶನಿವಾರ ರವಿವಾರ ಹಂಗೆ ಆರತಿ ಕರ್ಕೊಂಡು ಹೋಗಿ ಗಂಗಾಗ ಭೇಟಿಯಾಗಿ ಬರ್ತೀನವ. ಪಾಪ ಹುಡುಗಿಗೆ ಭಾಳ ದಿನ ಆತು ನೋಡ ಇಲ್ಲ ನಾನು. ಮತ್ತು ಇನ್ನೊಂದು ಎಮ್ಮೆ ಇದಾಕ ಬಂದೈತಿ ಈಗ, ಅದು ಇದ್ರೆ ಇವು ಗಿನ್ನ ತಗೊಂಡು ಹೋಗಿ ಕೊಟ್ಟು ಬರ್ತೀನಿ. ಆತು ತಗೋಬೆ, ಹಂಗೆ ಮಾಡುವಂತ್ರಿ. ಬಸ್ ಮುಂಜಾನೆ ಭಾಳ ನಸಕ್ನಾಗ ಐತೆ ಬೇ, ಅದೇ ಅಷ್ಟು ಜಲ್ದಿ ಎಲ್ಲಿ ಹೋಗಿ ಮತ್ತು ಥಂಡ್ಯಾಗ ಬೇಡ. ಮಧ್ಯಾಹ್ನ 12 ಗಂಟೆ ಹಂಗೆ ಐತೆ, ಆ ಬಸ್ಸಲ್ಲಿ ಹೋಗುವಂತೆ ತಗೋ. 12 ಗಂಟೆ ಬಸ್ಸಿಗೆ ಲೇಟ್ ಆಕೈತೆ ಏನವ. ನಮ್ಮೂರಿಂದ ಒಟ್ಟು ಕರೆಕ್ಟ್ 1 ಗಂಟೆಗೆ ಬರ್ತೈತೆ ಅದು ಬಸ್ ಸ್ಟ್ಯಾಂಡಿಗೆ. ಅಲ್ಲಿಗೆ ಹೋಗಿ 12:30 ಮುಟ್ಟಿದ್ರೆ ಚಲೋ. ಮತ್ತು ಬಸ್ ಸಿಗಲಿಲ್ಲ ಅಂತಂದ್ರೆ ಏನು ಮಾಡ್ತೇವ, ಸಾಯಂಕಾಲ ಮಟ್ಟ ಕಾಯೋದಾಕೈತೆ. ಹೋಗ್ತೀನಿ ತಗೋ, ನನ್ನ ನಸಕ್ನಾಗ ಇನ್ನೇನು ಹೋದ್ರೆ ಆಕೈತೆ. ಹೇಳೋದು ಕೇಳ್ಬೇ, ಅಷ್ಟು ನಸಕ್ನಾಗ ಬೇಡ. ಓಕೆ ತಗೋ, ಅದು 1 ಗಂಟೆ ಬಸ್ಸಿಗೆ ನಾವದು ಬರ್ತಿದ್ದಿಲ್ಲ ಅವಾಗ. ಕರೆಕ್ಟ್ ಅಲ್ಲಿ ನಿಲ್ತಿತ್ತೆ, ನಾ ಈ ಕಡೆ ಬಸ್ಸಿಂದ ಇಳ್ದು ಆ ಬಸ್ ಹತ್ತಿದ್ವಿ. ಬರ್ತೈತೆ ತಗೋಬೇ. ಸುಮ್ಮನೆ ನಸಕ್ನಾಗ ಹೋಗಿ ಥಂಡ್ಯಾಗ ಹೋಗಿ ನೆಗಡಿ ಅದು ಆದ್ರೆ ಏನು ಮಾಡ್ತಿ? ಬೇಡ ಬೇಡ, 12 ಗಂಟೆಗೆ ಬಸ್ಸಿಗೆ ಹೋಗುವಂತೆ ಸುಮ್ಮನೆ. ಹೌದಜ್ಜಿ, ನಸಕ್ನಾಗ ಬೇಡ, 12 ಗಂಟೆ ಬಸ್ಸಿಗೆ ಹೋಗು, ಕರೆಕ್ಟ್ ಬಸ್ ಸಿಗ್ತೈತೆ ಅದು. ಹೇಳಿದ್ರ ನೋಡವ ಅವ ಮಗಳು. ಒಟ್ಟ ಇನ್ನೊಂದು ದಿನ ಇರಿಸ್ಕೋತೀರಿ ನೀವು, ಹಂಗೆ ಹಿಂಗೆ ಮಾಡಿ ನನಗೆ.